ನಾಚಿಕೆ ಆಯ್ತು. ಲಲಿಂದ ಎಲ್ಲಿಂದ ಅಂದ್ರೆ ಅವ್ರು ಯಾವ ಮನೆಯಿಂದ ಕಳ್ತನ ಮಾಡಿದ್ರು ಅಲ್ಲೆಲ್ಲಾನು ಆ ಕಳ್ಳ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ. ನಡಿ. ಇಲ್ಲಿ ನೋಡಿ, ಕಳ್ಳ ಎಲ್ಲಾನು ಕತ್ಕೊಂಡು ಹೋದ, ಯಾವ್ದನ್ನು ಉಳಿಸಿಲ್ಲ. ಪೆಟ್ಟಿಗೆ ಪೂರ್ತಿ ಎಲ್ಲ ಖಾಲಿ ಮಾಡ್ಬಿಟ್ರು. ಇಲ್ಲಿ ನೋಡಿ. ಹೋದ್ಸಲ ಕಳ್ಳ ಬಿಟ್ಟು ಹೋಗಿದ್ನಲ್ಲ, ಇದು ನೋಡಕ್ ಹಾಗೆ ಇದೆ ಅಲ್ವಾ? ಲಾಮ ಇವನ ಹೆಸರು ರಾಮ ಅಲ್ವಾ? ತೊದಲ ಇವನು. ತೊದಲಾನ? ಓ ಹಾಗ. ಲಾಮ ಅಲ್ಲೋದು. ನಾನು ನೀರು ಎಲ್ಲದನ್ನೂ ಎತ್ಕೊಂಡು ಹೋಗ್ತೀನಿ, ಆದ್ರೆ ಯಾರ ಕೈಗೂ ಸಿಕ್ಕಾಕೊಳ್ಳೋದಿಲ್ಲ. ಏನಾದ್ರೂ ಗೊತ್ತಾಯ್ತಾ ರಾಮ? ಏನೋ ಒಂದ್ ಸ್ವಲ್ಪ ಅರ್ಥ ಆಗ್ತಿದೆ ಬಂದು. ಒಂದ್ ವೇಳೆ ಆ ಪಂಡಿತ ಕಳ್ಳನ್ನ ಹಿಡಿಯೋದ್ರಲ್ಲಿ ಸಫಲ ಆಗೋದ್ರೆ ಆಗ ಈ ತಾತಾಚಾರ್ಯನ ವರ್ಚಸ್ಸು ಕಡಿಮೆ ಆಗೋದು ಖಂಡಿತ. ಆ ರೀತಿ ಆಗಬಾರ್ದು. ನಾವು ಆ ಪಂಡಿತರ ಮೇಲೆ ಒಂದು ಕಣ್ಣಿಡಬೇಕು. ಅವನ ಪ್ರಯತ್ನ ಸಫಲ ಆಗಬಾರ್ದು ಯಾವುದೇ ಕಾರಣದಿಂದಲೂ. ಇಲ್ಲೋಡಿ, ಆ ಚಾಲಾಕಿ ಕಳ್ಳ ಅದೇ ತರ ಸುಳಿವನ್ನ ಇಲ್ಲೂ ಬಿಟ್ಟು ಹೋಗಿದ್ದಾನೆ. ಲಾಮ ಅಲ್ಲೋದು. ನಾನು ಗಾಳಿ ಎಲ್ಲ ಜಾಗಕ್ಕೂ ಹೋಗ್ತೀನಿ, ಅಷ್ಟು ಸುಲಭಕ್ಕೆ ಯಾರ ಕೈಗೂ ಸಿಕ್ಕಾಕೊಳ್ಳೋದಿಲ್ಲ. ಈಗಾದ್ರೂ ಹೇಳ್ಬಾರ್ದಾ ನಿಮ್ಗೇನ್ ಗೊತ್ತಾಯ್ತು ಅಂತ? ಸುಮ್ನಿರು ಬಂದು, ಸುಮ್ನಿರು. ಅಯ್ಯೋ ಲಾಮ ಗಂಟೆಗಳು. ಬಾಚಣಿಗೆ ಬೆಲೆ ಏನು ಅಂತ ನಿಮ್ಮೆಲ್ಲರಿಗೂ ನನಗೆ ಹೇಗೆ ಹೇಳಿ? ಎಷ್ಟು ಪ್ರೀತಿಯಿಂದ ನಮ್ಮಮ್ಮ ಹುಡುಗರು ಹಾಕೊಟ್ಟಿದ್ರು ಆ ಬಾಚಣಿಗೆನ. ಇನ್ನೊಂದು ಕೊಡಿ. ಯಾವಾಗಿಂದ ಆ ಕಳ್ಳ ನಮ್ಮಮ್ಮ ಕೊಟ್ಟಿದ್ದ ಬಾಚಣಿಗೆನ ಕತ್ಕೊಂಡು ಹೋಗಿದ್ದಾನೋ ಅವಾಗಿಂದ ನಾನು ಅಲಂಕಾರ ಮಾಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಇನ್ನೊಂದು ಮತ್ ನೆನ್ಪಾಯ್ತು. ಹೋಗ್ಬೇಕಾದ್ರೆ ಆ ಕಳ್ಳ ಅಲ್ಲೇನೋ ಬರ್ದಿಟ್ಟು ಹೋಗಿದ್ದ. ಮರಳು ಕೈಗೆ ಸಿಗತ್ತೆ, ಆದ್ರೆ ಜಾರ್ ಹೋಗುತ್ತೆ. ಅವನ್ ಎಷ್ಟು ಚಾಲಾಕಿ ಕಳ್ಳ ಇರ್ಬೋದು? ಅರಮನೆ ಒಳಗ್ ನುಗ್ಗೋದಲ್ದೆ ಮಹಾರಾಣಿಯವ್ರ ಚಿನ್ನದ ಬಾಚಣಿಗೆನು ಕದ್ದಿದ್ದಾನೆ. ಅರ್ಥ ಏನಿದು? ಏನಲ್ತ? ನಾನ್ ಎಲ್ ಬೇಕಾದ್ರೂ ಹೋಗ್ಬೋದು, ನನ್ನನ್ ಯಾರು ಹಿಡಿಯೋಕಾಗಲ್ಲ. ಅರೆ ಹೆಮ್ಮೆ ಪಡ್ಕೋತಾನೆ. ಅವನಿಗೆ ಕಳ್ಳನಿಗೆ ಅವನಿಗೆ ಯಾವಾಗ ಅವನ್ ಈ ತರ ಕೆಲಸ ಮಾಡ್ತಾನೋ ಅವಾಗ ಅವನಿಗೆ ಖುಷಿ ಆಗತ್ತೆ. ತುಂಬಾ ಬುದ್ಧಿವಂತ ಈ ಕಳ್ಳ. ಇಲ್ಲಾಂದ್ರೆ ಅವನಿಗೆ ಏನ್ ಅವಶ್ಯಕತೆ ಇದೆ? ಕಳ್ತನೆಲ್ಲ ಆದ್ಮೇಲೆ ಈ ರೀತಿ ಬರ್ದಿಟ್ಟು ಹೋಗೋದಕ್ಕೆ ಏನ್ ಅವಲಕತೆ? ಸವಾಲ್ ಹಾಕ್ತಿದ್ದಾನೆ ನಮ್ಗೆ. ನಿಮಗ್ ಧೈರ್ಯ ಇದ್ರೆ ನನ್ನನ್ನು ಹಿಡೀರಿ ನೋಡೋಣ ಅಂತ. ಈ ತರ ಗಾಳಿಲಿ ಕೋಟೆ ಕಟ್ಟಿ ಮತ್ತೆ ಈ ಕಡೆ ಆ ಕಡೆ ಓಡಾಡ್ಬಿಟ್ರೆ ನಿನ್ಗೇನ್ ಅನ್ಸುತ್ತೆ? ನೀನ್ ಆ ಕಳ್ಳನ್ನ ಹಿಡಿಬಹುದು ಅಂತಾನಾ? ಸಾಧ್ಯನೇ ಇಲ್ಲ. ಅವನು ತುಂಬಾನೇ ಬುದ್ಧಿವಂತ ಮತ್ತೆ ಚಾಲಾಕಿ ಕಳ್ಳ. ಬೇಕಾದ್ರೆ ನೋಡು, ಈ ತರ ಸುಳಿವು ಸಿಕ್ಕಿದ್ರು ಎಂತ ಜಾಗದಲ್ಲಿ ಸಿಗತ್ತೆ ಅಂದ್ರೆ ಅದ್ರ ಬಗ್ಗೆ ಯಾರು ಯೋಚನೆ ಕೂಡ ಮಾಡಿರಲ್ಲ. ಸಿಕ್ಬಿಟ್ಟ ಕಳ್ಳ. ಎಲ್ ಸಿಕ್ತ? ನಡಿ. ಇಲ್ಲಿದ್ದಾನೆ ಕಳ್ಳ. ಇದು ತಗ್ನಿ. ಇದೇ ಕಳ್ಳ. ಲಾಮ ನಿನ್ ತಗ್ನಿ ಅಂದ್ರೆ ನಿನ್ಗೆ ತಲೆ ಕೆತ್ತೋಗಿದೆ. ನೀನು ವಿಶ್ರಾಂತಿ ತಗೋ. ಈ ತಗ್ನಿಲಿ ನಿನ್ಗೆ ಕಳ್ಳ ಕಾಲ್ತಿದನಾ? ಖಂಡಿತವಾಗ್ಲು. ಅರೆ ಏನ್ ಉದುರ್ತಾ ಇದ್ಯಾ?
ಏನು ಓದಾಡ್ತಿಲ್ಲ ಕೊತ್ವಾಲ್ ಅವ್ರೆ, ಇದೇ ಸತ್ಯ ದರ್ಶನ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದನ ತಿಂದಿದೆ ಹುಲ್ನ, ಹುಲ್ಲಾಗಿದೆ ಸಗಣಿ, ಸಗಣಿಲಿದೆ ಕಳ್ಳನ್ ಮನೆ, ಮನೇಲೆ ಇಟ್ಟಿದಾನೆ ಸಗಣಿ. ಆದ್ರೆ ನಮ್ಮನ್ನ ಈ ಸಗಣಿನೇ ಅವ್ನ್ ಮನೆ ಕರ್ಕೊಂಡು ಹೋಗುತ್ತೆ. ಈ ಸಗಣಿಲೆ ಆ ಕಳ್ಳ ಸಿಗ್ತಾನೆ. ಹಸು ಹಾಕಿರುವಂತ ಈ ಸಗಣಿಯಿಂದ ಏನಾದ್ರೂ ಸುಳಿವು ಸಿಗುತ್ತಾ? ಸಗಣಿಯಲ್ಲಿ ಕಳ್ಳನ ಮನೆಯಲ್ಲಿ ಸಗಣಿ, ಇದ್ರ ಅರ್ಥ ಏನು? ನನಗನ್ಸತ್ತೆ ಆ ಪಂಡಿತ ನೇರವಾಗಿ ಏನ್ ಹೇಳಿದಾನಂದ್ರೆ, ಜಾಸ್ತಿ ಆಯ್ತು ಕೆಸರಿನ ಆಟ, ಈಗ ಮುಖದ ಮೇಲೆ ಸಗಣಿ ಬಡಿಯೋಣ ಅಂತ. ಏನ್ ಬಡ್ಕೋತಾ ಇದೆಯಾ ಮೂರ್ಖ? ನನಗನ್ಸುತ್ತೆ ಮೊದಲನೇ ವಾಕ್ಯದಲ್ಲಿ ಏನು ಅರ್ಥನೇ ಇಲ್ಲ ಅಂತ. ಹಸು ಹುಲ್ ತಿನ್ನತ್ತೆ ಮತ್ ಸಗಣಿನೇ ಹಾಕತ್ತೆ. ಹೌದು ಗುರುಗಳೇ, ಸಗಣಿಲಿ ಕಳ್ಳನ್ ಮನೆ, ಯಾರ್ದಾದ್ರೂ ಸಗಣಿ ಮನೆ ಹೇಗಾಗಕ್ ಸಾಧ್ಯ? ಸಗಣಿಯಿಂದ ಮನೆ ಕಟ್ಬೋದಲ್ಲ? ಪೂರ್ತಿ ಮನೆಗೆ ಸಗಣಿ ಹಚ್ತಾರೆ, ಪೂರ್ತಿ ಮನೆನೇ ಸಗಣಿದಾಗಕ್ಕಾಗಲ್ಲ. 2ನೇ ಸಾಲಲ್ಲಿ ಬರ್ದಿದಾರಲ್ಲ, ಮನೇಲಿರೋ ಸಗಣಿ ಇಡೀ ಮನೇನೆ ಸಗಣಿಲ್ ಮಾಡಿದ್ರೆ ಈ ಸಗಣಿ ತಗೊಂಡೋಗಿ ಮನೇಲಿ ಯಾಕಿಡ್ತಾನೆ? ಹಾಗಿದ್ರೆ ಹಸುಗಳನ್ನ ಕೇಳೋಣ, ಈ ಸಗಣಿನ ಯಾವ ಹಸು ಹಾಕಿದೆ ಅಂತ. ಆಗ ನಮಗೆ ಯಾರು ತಿನ್ಸಿದಾರೆ ಅಂತ ಗೊತ್ತಾಗತ್ತೆ. ಮಿತ್ರ, ನೀನ್ ಇಷ್ಟೊಂದ್ ಮುದ್ದಿವಂತನ, ಎಂತ ಉಪಾಯ ಕೊಟ್ಟಿದ್ಯಾ? ಏ ಮೂರ್ಖ, ಅದ್ ಹೇಗೋ ಹೇಳಕ್ ಸಾಧ್ಯ? ಅದಕ್ಕೆ ಮಾತು ಬರುತ್ತಾ ಯಾವ ಹಸು ಈ ಸಗಣಿ ಹಾಕಿದೆ ಅಂತ ಹೇಳಕ್ಕೆ? ಏನ್ ಗುರುಗಳೇ ನೀವುನು, ಹಸುವಿನ ವಿಳಾಸ ಸಿಕ್ಕಿದ್ರು ಹಸು ಹೇಗೆ ಬಿಡ್ಸಕ್ಕಾಗತ್ತೆ ಈ ಒಟ್ಟನ್ನ? ಇಲ್ಲ ಇಲ್ಲ, ನಾನ್ ನಿಮ್ಗೆ ಹೇಗೆ ಹೊಡಿಯಕ್ಕಾಗತ್ತೆ? ನೀವು ನಮ್ ಗುರುಗಳಲ್ವಾ? ತಗೋ. ಸಿಗ್ತಾ ಏನಾದ್ರು? ಇನ್ನು ಏನು ಸಿಕ್ಕಿಲ್ಲ ಗುರುಗಳೇ. ಹಾಗಾದ್ರೆ ಆ ಪಂಡಿತನಿಗೆ ಈ ಸಗಣಿಲಿ ಏನ್ ಸುಳಿವು ಸಿಕ್ತು? ನಾನು ಈ ಪ್ರಧಾನ ಅರ್ಚಕರ ಹತ್ರ ಮಾತಾಡಿದ್ದೀನಿ. ಸ್ವಲ್ಪ ದಿನ ನಾವಿಲ್ಲೇ ಉಳ್ಕೋಬಹುದು. ಹರ ಹರ ಮಹಾದೇವ. ಈ ರಾಜ್ಯದಲ್ಲಿ ನಮ್ಮ ಹಣೆ ಬರಹ ಸರಿ ಇಲ್ಲ ಅನ್ಸುತ್ತೆ. ಯಾರಿಗೂ ಹೇಳ್ದಲ್ಲಿಂದ ಹೊರಟು ಹೋಗೋಣ, ಯಾರಿಗೂ ಗೊತ್ತೂ ಆಗಲ್ಲ. ನಡಿ ನಡಿ. ಇದು ನೀವಲ್ಲ, ನಿಮ್ ಮಮತೆ ಹೇಳ್ತಿದೆ. ನೀವು ಕೊಟ್ಟಿರೋ ಮಾತನ್ನ ನೀವೇ ಮರಿತಾ ಇದ್ದೀರಾ ಅಲ್ವಾ? ಈ ಸರಿಯಾದ ಮಾರ್ಗದಲ್ಲಿ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ, ಜೀವನದಲ್ಲಾಗುವಂತ ಎಲ್ಲ ಸಂಕಷ್ಟಗಳನ್ನ ಪರಿಹರಿಸ್ಕೊಂಡು ಹೋಗ್ತಾನೆ. ಕಷ್ಟಗಳು ಬಂದಷ್ಟು ಮನುಷ್ಯ ಇನ್ನೂ ಗಟ್ಟಿಯಾಗ್ತಾ ಹೋಗ್ತಾನೆ. ಪ್ರತಿ ರಾತ್ರಿ ಆದ್ಮೇಲೆ ಹಗಲು ಬಂದೇ ಬರುತ್ತೆ. ಅದೇ ತರ ಕಷ್ಟಗಳು ಬಂದಾದ್ಮೇಲೆ ಮನುಷ್ಯ ಇನ್ನೂ ಬುದ್ಧಿವಂತ ಆಗ್ತಾನೆ. ಏನ್ ಶಾರದಾ, ನಾನು ಲಕ್ಷ್ಮಿ ಅಮ್ಮನ್ ಮಗ. ಲಕ್ಷ್ಮಿ ಅಮ್ಮ ನನ್ನ ಕಷ್ಟಗಳನ್ನ ನೋಡ್ಕೊಂಡು ಹೆದರ್ಕೊಂಡು ಹೋಗೋ ಹೇಳಿ ಅಲ್ಲ. ನಾನು ಕಷ್ಟನ ಎದುರಿಸ್ತೀನಿ, ಇಲ್ಲೇ ಇದ್ಕೊಂಡು. ಈ ಕಷ್ಟಗಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಎದುರಿಸ್ತೀನಿ ಅಲ್ವಾ ಅಮ್ಮ? ಈಗ ಅವ್ರಿಗೆ ನಿನ್ ಮೇಲೆ ತುಂಬಾ ಹೆಮ್ಮೆ ಆಗ್ತಿದೆ. ಗೊತ್ತಾಯ್ತು. ನಮ್ಮ ಅಮ್ಮನ ಕೈ ಸ್ಪರ್ಶನ ನಾನು ಸಣ್ಣ ವಯಸ್ಸಿನಿಂದ ನೋಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಅವಶ್ಯಕತೆ ಏನಿಲ್ಲ. ಒಂದು ದಿನ ಹಾಗೆ ಕಳೆದು ಹೋಗ್ಬಿಡ್ತು. 2 ದಿನ ಅಷ್ಟೇ ಬಾಕಿ ಇರೋದು. 2 ದಿನದಲ್ಲಿ ನೀನು ನಿರಪರಾಧಿ ಅಂತ ಹೇಗ್ ನಿರೂಪಿಸ್ತೀಯಾ? ಯೋಚಿಸಿದ್ಯಾ ಈಗೇನ್ ಮಾಡ್ಬೇಕು ಅಂತ? ಹಾ, ಯೋಚಿಸಿದೀನಿ. ಏನ್ ಯೋಚಿಸಿದ್ಯಾ?
ನಿಮ್ಮನ್ ಯಾರಾದ್ರೂ ಹುಡ್ಕೊಂಡ್ ಬಂದು ಅವರಿಗೆ ಬರೋಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಹೀಗ್ ಮಾಡಿ ಅವ್ರನ್ನ ಹುಡ್ಕೊಂಡು ನೀವೇ ಅಲ್ಲಿಗೆ ಹೋಗ್ಬಿಡಿ. ಎತ್ಕೋ. ಶಾರದಾ, ಸ್ವಲ್ಪನಾದ್ರೂ ಕರುಣೆ ತೋರ್ಸು. ಶಿವಲಿಂಗನ ಎತ್ತೋಷ್ಟು ಶಕ್ತಿ ಇಲ್ಲ ನನ್ನ ಹತ್ರ. ಶಿವಲಿಂಗ ಅಲ್ಲ, ಅಲ್ಲಿ ಮುಂದೆ ಬಿದ್ದಿರೋ ಚೊಂಬನ್ ಎತ್ಕೋ. ಎತ್ತಿ ಅದ್ರೊಳಗಡೆ ನೀರಿದೆಯಲ್ಲ ಅದನ್ನ ತಲೆ ಮೇಲೆ ಸುರ್ಕೋ. ಪಿತ್ತ ನೆತ್ತಿಗೇರಿದೆ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ಕೇಳ್ಕೋ, ಮೊದ್ಲು ಒಂದ್ ಮಾತನ್ನ ಕೇಳ್ಕೋ ಶಾರದಾ. ಇದ್ದಿದ್ಗೆ ಇವನ್ ತಲೆ ತುಂಬಾ ಲೋಲ್ತಾ ಇದೆ. ಆ ಲೈಟ್ ಪುಲೋಯಿತ್ ಮತ್ತೆ ಆ ತೋತ್ವಾಲ್ಗೆ ಆ ತಗ್ನಿಯಲ್ಲಿ ತುತ್ತುದ್ದ ಇದ್ದೋದ್ಗೆ ಆ ತಗ್ನಿನ ನಾಟ ಮಾಡ್ಬಿಟ್ಟಿರ್ತಲೆ. ಸಗಣಿನ ಈಗ ಸಗಣಿ ಇಟ್ಕೊಂಡು ಏನ್ ಮಾಡ್ತೀಯಾ? ಅದನ್ ಬಿಡು, ನಾನ್ ಯೋಚನೆ ಮಾಡೋದನ್ನ ಕೇಳು. ಯಾವ ತರ ಕಬ್ಣನ ತುಂಡ್ ಮಾಡುತ್ತೋ, ವಜ್ರನ ತುಂಡ್ ಮಾಡುತ್ತೋ, ಹಾಗೆ ಕಳ್ಳನ್ ಹಿಡಿಬೇಕು ಅಂದ್ರೆ ಕಳ್ತನನೇ ಮಾಡ್ಬೇಕು. ಆದ್ರೆ ಈ ಸಲ ಕಳ್ತನ ಮಾಡೋದಲ್ಲ, ನಾನ್ ಮಾಡ್ತೀನಿ. ಏನು? ಏನು? ಅಯ್ಯೋ, ಇವಾಗ ಯಾವ ಹೊಸ ಯೋಚನೆ ಬಂತು ನಿನ್ಗೆ? ಗುರುಗಳೇ, ಈ ಸಗಣಿಯ ರಹಸ್ಯವನ್ನು ಭೇದಿಸಕ್ಕಾಗ್ತಿಲ್ಲ. ಈಗ ಏನ್ ಮಾಡೋದು ನಾವು? ಆ ಪಂಡಿತರ ಮೇಲೆ ಒಂದು ಕಣ್ಣಿಡು. ಅವನಿಂದಾನೇ ಗೊತ್ತಾಗ್ಬೇಕು ಈ ಸಗಣಿಯಲ್ಲಿರುವಂತ ಗುಟ್ಟೇನು ಅಂತ. ಹೋಗು, ನಡೀರಿ. ನಾನು ಹೊರಡ್ತೀನಿ. ಸುಸ್ತಾಗಿದೆ, ಸ್ವಲ್ಪ ವಿಶ್ರಾಂತಿ ಬೇಕು. ಕೇಳಿಸ್ಕೊಂಡ್ಯಾ ಮಣಿ? ಕೇಳಿಸ್ಕೊಂಡೆ ದಣಿ. ಸುಸ್ತು, ವಿಶ್ರಾಂತಿ, ಸಂತೋಷದ ಸಮಯ, ಅತಿ ಸುಂದರ, ಅರ್ಥ, ರಾಜನರ್ತಕಿ ಸೌದಾಮಿನಿ. ರಾಜನರ್ತಕಿ ಸೌದಾಮಿನಿ, ಈಗ ನೀನು ಅವ್ರ ಮನೆಗೆ ಹೋಗಿ ಕಳ್ತನ ಮಾಡ್ತೀಯಾ? ಅವ್ರ ಮನೆ ಯಾಕೆ? ಅವಳು ರಾಜನರ್ತಕಿ ಶಾರದಾ. ಅವಳ ಸಂಬಂಧ ರಾಜ್ ದರ್ಬಾರಲ್ಲಿರುತ್ತೆ. ಅವಾಗ ಅವಳ ಮನೇಲಿ ಕಳ್ತನ ಆದ್ರೆ ಅವಳು ನೇರವಾಗಿ ರಾಜ್ ದರ್ಬಾರಿಗೆ ಬರ್ತಾಳೆ. ವಾಸ್ತವವಾಗಿ ಕಳ್ಳ ಏನ್ ಬಯಸ್ತಾನೆ ಅಂದ್ರೆ ತನ್ನ ಪ್ರಶಂಸೆ ಬೇರೆ ಯಾರಿಗೂ ಹೋಗ್ಬಾರ್ದಂತ. ಅವ್ನ್ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅವ್ನ್ ಖಂಡಿತವಾಗ್ಲೂ ಹೊರಗ್ ಬಂದೇ ಬರ್ತಾನೆ. ಅವ್ನ್ ಏನಾದ್ರೂ ಒಂದ್ ಎಡ್ವಟ್ ಮಾಡೇ ಮಾಡ್ತಾನೆ. ಅವಾಗ ಅವ್ನ್ ಖಂಡಿತ ಸಿಕ್ಕಾಕೋತಾನೆ. ಇಷ್ಟು ಕಡಿಮೆ ಸಮಯದಲ್ಲಿ ಇದೊಂದೇ ದಾರಿ ಉಳಿದಿರೋದು ನಮ್ಗೆ ಶಾರದಾ. ಈ ಅಪಾಯನ ನಾವ್ ಎದುರಿಸ್ಲೇಬೇಕು. ಬೇರೆ ಯಾವ ದಾರಿನೂ ಇಲ್ಲ ನಮ್ಗೆ. ಕಳ್ಳನ್ನ ನೋಡೇ ಇಲ್ಲ. ಕಳ್ಳ ಅಲ್ಲ, ಆ ರಾಜ ನರ್ತಕಿ ಸೌದಾಮಿನಿ. ಅವಳು ಲಾಜ್ ನರ್ತಕಿ ತುದಾಮಿನಿ. ಸುಂದರ ಇದ್ದೇ ಇತ್ತಲೆ. ಸರಿ ಸರಿ, ನಾನೀಗ ಶಿವನ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ. ಆಯ್ತು. ನಮಗೆ ಯಾವುದೇ ರೀತಿಯಾದಂತಹ ವಿಘ್ನಗಳು ಉಂಟಾಗಬಾರ್ದು. ಖಂಡಿತ ಇಲ್ಲ ಮತ್ತೆ ಸ್ವಾಮಿ. ಎಲ್ಲಿ ತನಕ ಪೂಜೆಯ ಬಾಗಿಲು ತೆರೆಯೋದಿಲ್ವೋ ನೀನ್ ಅಲ್ಲಿ ಅಕ್ಕಪಕ್ಕ ಕೂಡ ಸುಳಿಬಾರ್ದು. ಪ್ರಾಣ ಬಿಟ್ಬಿಡ್ತೀನಿ ಸ್ವಾಮಿ, ಆದ್ರೆ ಈ ಬಾಗಿಲ ಹತ್ರ ಯಾರಿಗೂ ಬರೋದಿಕ್ ಬಿಡೋದಿಲ್ಲ ನಾನು. ಬಹಳ ಒಳ್ಳೇದು, ನಡಿ ಆ ಕಡೆ. ಹೋಗಿ ಪ್ರಭು, ನಿಮ್ಮ ಸಾಧನೆ ನಿಮಗೋಸ್ಕರ ಪ್ರತೀಕ್ಷೆ ಮಾಡ್ತಿದೆ. ಸಾಧನೆ ಕಪ್ಪು ಕಪ್ಪು ಕಣ್ಣಿಂದು, ಅರ್ಥಾತ್ ಸುಂದರ, ಮನಮೋಹಕ, ಆಕರ್ಷಕ ಮುಖಿ. ಬಂದೆ ನಾನೀಗ ಕಿಂದರಿ ಜೋಗಿ. ಶುರು ಆಯ್ತು ಕೋಗಿಲಿಯ ಧ್ವನಿಯಲ್ಲಿ ಹಾಡು. ಕಪ್ಪೆ ನವಿಲನ್ನ ಭೇಟಿ ಆಗೋದಿಕ್ ಹೋಗಿದೆ. ಅಯ್ಯೋ, ನೀನ್ ಏನ್ ಮಾಡ್ತಾ ಇದೀಯ ರಾಮ? ಉಸಿರು ಕಟ್ತಾ ಇದೆ ನನ್ಗೆ. ಸ್ವಲ್ಪ ಹೊತ್ತು ನೀನ್ ಹೀಗೆ ಇರ್ಬೇಕು. ಉಸಿರು ಗಟ್ಟಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಂಡಿರು. ಯಾರು ಉತ್ಲು ಹಿಡ್ಕೊಂಡು ಕೂತಿರ್ಬೇಕು? ಏನಿಲ್ಲ, ನಿನಗಲ್ಲ. ಮತ್ತೆ ಸರಿ ಬಿಡು, ಕೇಳಿ ಇಲ್ಬಾ. ಇದನ್ ಹಿಡ್ಕೋ. ಏ ಲಾಮ, ನನ್ಗೆ ಪೇಟ ಯಾಕತ್ತಾ ಇದ್ಯಾ? ಸುಮ್ನೆ ಇರು, ನಾನು ಮಾಡ್ತಾ ಇದ್ದೀನಲ್ವಾ.
ಈ ಮಿಲನಕ್ಕೆ ಬಾ ನೀನು. ಪಂದ್ಯ ಹಾಕೋ. ಈಗ ವಯಸ್ಸಾದ ಕುದುರೆ ಕೆಂಪು ಲಗಾಮನ್ನ ಹಾಕ್ತಾ ಇರುತ್ತೆ. ಸುಗಂಧ ದ್ರವ್ಯ ಹಚ್ಕೊಳ್ಳೋದ್ರಿಂದ ಕಪ್ಪೆ ಏನೋ ನವಿಲಾಗತ್ತಾ? ಗುಂಡಂತರ ಕಾಣಿಸ್ತಿದ್ಯಲ್ಲೋ ಗುಂಡಪ್ಪ. ಹೇಗಿದೆ ನನ್ನ ಹೊಸ ರೂಪ? ಗುರ್ತ್ ಸಿಗುತ್ತಾ ಇಲ್ವಾ? ಇಲ್ಲೇನ್ ಎತ್ಕೊಳ್ಳಿ ಶಾರದಾ? ಏನ್ ಎತ್ಕೋಬೇಕು ಅಲ್ಲೇ ಎತ್ಕೋತೀನಿ. ಕಾಡ್ಗೆ ಡಬ್ಬಿ ಎತ್ಕೊಂಡು ಒಂದೇ ಒಂದು ದೃಷ್ಟಿ ಬೋಟಿಟ್ಕೋ. ಇಷ್ಟು ಮನಮೋಹಕ ಮುಖ ಯಾರಿಗೆ ತಾನೇ ಇರಕ್ ಸಾಧ್ಯ? ಯಾರ್ದಾದ್ರೂ ದೃಷ್ಟಿ ಬಿದ್ಬಿಟ್ರೆ? ತಾತಾಚಾರ್ಯ, ಯಾರ ಕಣ್ಣು ಬೀಳ್ದೇ ಇರ್ಲಿ. ಬೇರೆಯವ್ರ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋಕೆ ನಾನು ಈ ತರ ವೇಷ ಹಾಕೊಂಡಿರೋದು ನನ್ ಚಿನ್ನ. ಸರಿ, ನಾನಿನ್ ಹೊರಡ್ತೀನಿ. ತುಂಬಾ ಸಮಯ ಆಗಿದೆ. ನಡಿ ಗುಂಡಪ್ಪ. ತುಂಬಾನೇ ಚಿಂತೆ ಆಗ್ತಿದೆ. ಈಗೆಲ್ಲ ದೇವ್ರೆ ನೋಡ್ಕೋಬೇಕು. ಸದ್ಯ ತಪ್ಪಿಸ್ಕೊಂಡೆ. ಸದ್ಯ ಯಾರು ನನ್ನ ಮುಖ ನೋಡ್ಲಿಲ್ಲ. ಯಾರು? ಯಾರೋ? ನೀನ್ ಯಾರು? ನೀನ್ ಯಾರು? ನಾನೇ. ನಾನು ನಾನೇ. ನಾನ್ ಯಾರು? ಹಾಗಾದ್ರೆ ನೀನು? ಹಾಗಾದ್ರೆ ನೀನು? ಯಾರು? ನಮಗ್ ಗೊತ್ತು ಇವ್ರು ಯಾರಂತ. ನಮಗೇದು ಗೊತ್ತು ನೀನ್ ಯಾರು ಅಂತ. ನಿನಗೇನನ್ನಿಸ್ತು ನನ್ ಕಣ್ಣಿಗೆ ಮಣ್ಣೆರ್ಚಿ ತಪ್ಪಿಸ್ಕೋಬಹುದು ಅಂತ? ಇದು ಸಾಮ್ರಾಟನ ಕಣ್ಣುಗಳು. ಇದಕ್ ಮೋಸ ಮಾಡೋದಷ್ಟು ಸುಲಭ ಅಲ್ಲ.
ಶಿಕ್ಷೆ ಅನುಭವಿಸೋದಿಕ್ಕೆ ತಯಾರಾಗಿರಿ ಮೋಸಗಾರರ. ನಾವು ಬಂದಿದ್ದೇವೆ.